ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಒಂದೊಳ್ಳೆ ಟೇಸ್ಟಿ ಮತ್ತು ಹೆಲ್ದಿ ಗ್ರೀನ್ ಚಿಕನ್ ಮಸಾಲ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಚಿಕನ್ ಮಸಾಲ ಮಾಡೋದು ತುಂಬ ಈಸಿ, ಕೇವಲ ಒಂದು 20-30 ನಿಮಿಷದೊಳಗಡೆ ಮಾಡ್ಕೋಬೋದು. ಮತ್ತು ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನ ಉಪಯೋಗಿಸಿ ಮಾಡ್ತಿರೋವಂಥದ್ದು, ಯಾವುದೇ ರೆಡಿಮೇಡ್ ಚಿಕನ್ ಮಸಾಲನ ಯೂಸ್ ಮಾಡಿ ಮಾಡ್ತಾ ಇಲ್ಲ. ಬನ್ನಿ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ. ನಮ್ಮ ಚಾನಲ್ ಮಂಥನ್ ಕಿಚನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಒಂದು 2 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಹಾಕಿದ್ದಾದಮೇಲೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನಿಮಗೆ ತುಪ್ಪ ಇಷ್ಟ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಚಿಕನ್ ಫ್ರೈಗೆ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಹಾಕಿರುವಂತಹ ತುಪ್ಪ ಎಲ್ಲ ಕರಗಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇದರ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೆ, ಇದನ್ನು ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತಿರುಗಿಕೊಂಡು ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾನು ಒಂದು 3/4 kg ಚಿಕನ ತೊಗೊಂಡಿದ್ದೀನಿ. ನಾನು ಬೋನ್ ಇರುವಂತಹ ಚಿಕನ್ನೇ ತೊಗೊಂಡಿದ್ದೀನಿ. ನಿಮಗೆ ಬೋನಿರೋ ಚಿಕನ್ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಬೋನ್ಲೆಸ್ ಕೂಡ ಯೂಸ್ ಮಾಡ್ಬೋದು. ನೋಡಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ 3/4 kg ಚಿಕನ್ನ ಚೆನ್ನಾಗಿ ಈರುಳ್ಳಿ ಫ್ರೈ ಆಗುವಂಥ ಹಂತದಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿರುಗಿಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಯಾವಾಗಲೇ ಚಿಕನ್ ಫ್ರೈ ಮಾಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೇ ಅದರ ಟೇಸ್ಟ್ ಚೆನ್ನಾಗಿ ಬರೋದು. ನಾವು ಹಾಕಿರುವಂತಹ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಚಿಕನ್ದು ಏನು ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋದ್ರೇ ಕೂಡ ಚಿಕನ್ ಫ್ರೈ ಚೆನ್ನಾಗಿ ಅನಿಸೋದು. ಚಿಕನ್ನ 1 ನಿಮಿಷದಷ್ಟು ನಾವು ಆಯಿಲಲ್ಲಿ ಫ್ರೈ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ತಿರುಗಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದರಲ್ಲಿರುವಂತಹ ನೀರೆಲ್ಲ ಹೊರಟೋಗಿ ಅದು ಸ್ವಲ್ಪ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಇದಕ್ಕೆ ಒಂದು 2-3 ನಿಮಿಷನೇ ಹಿಡಿಯುತ್ತೆ. ಅಷ್ಟರಲ್ಲಿ ಇದಕ್ಕೊಂದು ಸಿಂಪಲ್ ಗ್ರೀನ್ ಮಸಾಲನ ರುಬ್ಕೊಳ್ಳೋಣ. ಮಸಾಲನ ರುಬ್ಕೊಳ್ಳೋಕ್ಕೆ ನೋಡಿ, ನಾನಿಲ್ಲಿ ಒಂದು 10-15 ಕಾಳು ಮೆಣಸನ್ನ ತೊಗೊಂಡಿದ್ದೀನಿ, ಒಂದು 3 ಲವಂಗನ ತೊಗೊಂಡಿದ್ದೀನಿ, ಒಂದು 2 ಗೆಡ್ಡೆ ಬೆಳ್ಳುಳ್ಳಿನ ಇದರ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ, 1.5 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಒಂದು 6-7 ಒಂದು ಖಾರದ ಮೆಣಸಿಕಾಯಿ, ಇದು ಸ್ವಲ್ಪ ಖಾರ ಇದೆ ಅದರಿಂದ ನಾನು ಇಷ್ಟು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಗ್ರೀನಾಗಿ ಬರಲಿ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋತಾ ಇದ್ದೀನಿ. ನಿಮಗೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಕೊತ್ತಂಬರಿ ಸೊಪ್ಪಿಂದು ಧನಿಯಾ ಪುಡಿ ಏನಿರುತ್ತೆ ಅದನ್ನು ಪುಡಿ ಮಾಡಿ ಕೂಡ ಹಾಕೋಬೋದು, ಅದ್ರ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾವು ತೊಗೊಂಡಿರುವಂತಹ ಎಲ್ಲ ಮಸಾಲೆಗಳನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಒಳ್ಳೆ ಫ್ಲೇವರ್ಗೋಸ್ಕರ ಮತ್ತು ಟೇಸ್ಟ್ಗೋಸ್ಕರ ನಾನು ಸ್ವಲ್ಪ ಪಲಾವ್ ಸಾಮಾನುಗಳ ತೊಗೊಂಡಿದ್ದೀನಿ. ಒಂದು ಸ್ಟಾರ್ ಹೂವು, ಒಂದು ಅನಾನಸ್ ಹೂವು, ಒಂದು ಏಲಕ್ಕಿ ಮತ್ತು ಸ್ವಲ್ಪ ಜಾಯಿಪತ್ರೆ, ಒಂದು 2 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 3/4 kg ಚಿಕನ್ಗೆ ಮಾತ್ರ ಮಸಾಲನ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಿ ಅಂತ ಅಂದರೆ ಸ್ಪೈಸಸ್ನ ಜಾಸ್ತಿ ಮಾಡ್ಕೋಬೋದು. ನೀವು ಮೆಣಸನ್ನು ಕೂಡ ಜಾಸ್ತಿ ಮಾಡ್ಕೋಬೋದು. ಸ್ಪೈಸಿಯಾಗಿ ಬೇಕು ಅಂತ ಹೇಳಿದ್ರೆ ಮೆಣಸನ್ನು ಜಾಸ್ತಿ ಹಾಕೊಳ್ಳೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ. ನೋಡಿ, ಅದಾದಮೇಲೆ ನಾನು ರುಬ್ಬೋದಕ್ಕೆ ಒಂದು ಈರುಳ್ಳಿನ ಈ ಥರ ದಪ್ಪಗೆ ಹೆಚ್ಚಿ ಹಾಕೋತಾ ಇದ್ದೀನಿ. ಒಂದು ಒಗ್ಗರಣೆ ಕೂಡ ಹಾಕಿದ್ದೀವಿ. ಈ ಥರ ಒಂದು ಈರುಳ್ಳಿನ, ಈ ಥರ ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪಗೆ ಹೆಚ್ಚಿ ಹಾಕೋತಿರೋವಂಥದ್ದು. ಈ ಥರ ಮಸಾಲೆಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕಾಗತ್ತೆ. ನೋಡಿ, ನಾನು ಬಂದಿದ್ದೀನಿ, ತುಂಬ ಆದಷ್ಟು ನೈಸ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇಷ್ಟು ಪರ್ಫೆಕ್ಟ್ ಆಗಿದೆ. ಇದನ್ನು ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ. ಸೈಡಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡೋಕ್ಕೆ ಇಟ್ಟಿದ್ವಲ್ಲ ಆ ಚಿಕನ್ನ ಹೇಗಾಗಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು ನೀವು, ನಾವು ಮಸಾಲೆ ರುಬ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಚಿಕನ್ ಕೂಡ ನೀಟಾಗಿ ಫ್ರೈ ಆಗಿದೆ. ಇವಾಗ ಆಯಿಲ್ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಈ ಹಂತದಲ್ಲಿ ನಾನು 1 ಜಾಮೂನ್ ಟೊಮೊಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು, ನಾವು ಹಾಕಿರುವಂಥ ಟೊಮೊಟೊ ಫುಲ್ ಸಾಫ್ಟಾಗಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾನು 2 ಹಸಿರು ಮೆಣಸಿಕಾಯಿನ ಈ ಥರ ಕಟ್ ಮಾಡಿ ಹಾಕೋತಿರುವಂಥದ್ದು. ಈ ಥರ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇದು ಹಾಕಿದ ತಕ್ಷಣವೇ ನಾನು ಗ್ರೀನ್ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೆ ಮೊದಲೇ ಅದನ್ನು ಕಂಪ್ಲೀಟಾಗಿ ಹಾಕೋತಾ ಇರೋದು. ನೀರು ಎಕ್ಸ್ಟ್ರಾ ಏನು ಹಾಕ್ತಾ ಇಲ್ಲ, ನಾವು ಏನು ಮಸಾಲೆ ಇರುತ್ತೆ ಅದನ್ನೇ ಹಾಕೋತಿರೋಂಥದ್ದು. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ತಿರುಗ್ಕೋಬೇಕಾಗುತ್ತೆ. ನೀಟಾಗಿ ತಿರುಗ್ಕೊಂಡಿದ್ದಾದಮೇಲೆ ನೀವು ಉಪ್ಪು ಖಾರನ ಬೇಕಾದರೆ ಹಾಕೋಬೋದಾಗುತ್ತೆ. ನಿಮಗೆ ಖಾರ ಬೇಕು ಅಂದರೆ ಹಸಿಮೆಣ್ಸಿಕಾಯಿ ಕೂಡ ಹಾಕೋಬಹುದು, ಇಲ್ಲ ನೀವು ಅಚ್ಕಾರದ ಪುಡಿ ಕೂಡ ಹಾಕೋಬೋದು. ಗ್ರೀನಾಗಿ ಇರಬೇಕು ಅಂತ ಹೇಳಿದ್ರೆ ಹಸಿರು ಮೆಣಸಿಕಾಯಿನ ಆ್ಯಡ್ ಮಾಡಿ. ನೋಡ್ತಾ ಇರ್ಬೋದು ನೀವು, ನಮ್ಮ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಈ ಹಂತದಲ್ಲಿ ಮುಚ್ಚಳನ ಮುಚ್ಚಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನಾವು ಆಲ್ರೆಡಿ ಚಿಕನ್ನ ಫ್ರೈ ಮಾಡಿರೋದ್ರಿಂದ ಆದಷ್ಟು ಬೇಗನೆ ಬೆಂದುಬಿಡುತ್ತೆ ಇದು. ನೋಡ್ತಾ ಇರ್ಬೋದು ನೀವು, ನಾನೊಂದು 10 ನಿಮಿಷ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಮಧ್ಯೆ ತಿರುವು ಕುಡಿ ಕೂಡ ಬೇಯಿಸ್ಕೋಬೋದು. ನೋಡ್ತಾ ಇರ್ಬೋದು ನೀವು, ನಮ್ಮ ಹಾಕಿರುವಂತಹ ಆಯಿಲ್ ಎಲ್ಲ ಬಿಟ್ಟು ಎಷ್ಟು ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ. ನೋಡಿ, ಇದನ್ನು ತಿರುವಿ ತೋರಿಸ್ತಾ ಇದ್ದೀನಿ. ನಾವು ಹಾಕಿರುವಂತಹ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಕೋಟಾಗಿ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದು ಪರ್ಫೆಕ್ಟ್ ಆಗಿದೆ.
ನೀವು ಪ್ರೆಸ್ ಮಾಡಿ ನೋಡಿದ್ರೆ ಇದು ಸಾಫ್ಟ್ ಆಗಿದ್ದರೆ ನೀವು ಕೆಳಗಡೆ ಇಳಿಸ್ಕೋಬೋದು. ಇದು ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟೇ ಇದು. ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ ನಮ್ಮ ಗ್ರೀನ್ ಚಿಕನ್ ಮಸಾಲ ಇಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.